ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಆ್ಯಂಕರ್ ಶುಭಶ್ರೀ ಜೈನ್ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ನಾವು ಗೋವಾಗೆ ವಿಸಿಟ್ ಮಾಡಿದ್ವಿ. ಸೊ ಗೋವಾದಲ್ಲಿ 3 ದಿನ ಇದ್ವಿ. ಅದರಲ್ಲಿ ಸೆಕೆಂಡ್ ಡೇ ನಾವು ಸ್ಟೇ ಆಗಿರುವಂತಹ ಹೋಟೆಲ್ನ ಬಗ್ಗೆ ಇವತ್ತಿನ ವ್ಲಾಗ್ನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಅಂದಹಾಗೆ ನಾವು ಸ್ಟೇ ಆಗಿರೋದು 5 ಸ್ಟಾರ್ ಹೋಟೆಲ್ನಲ್ಲಿ. ಈ 5 ಸ್ಟಾರ್ ಹೋಟೆಲ್ ಹೇಗಿದೆ, ಅಲ್ಲಿನ ಸರ್ವಿಸ್ ಹೇಗಿದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಸ್ಟೇ ಆಗಿರುವಂಥ ಹೋಟೆಲ್ನ ಹೆಸರು ಸ್ಟೋರಿ ಬೈ ITC ಶಾಂತಿ ಮೊರಾದಾ ಅಂತ. ಇದು ನಾರ್ತ್ ಗೋವಾದಲ್ಲಿರುವಂತಹ 5 ಸ್ಟಾರ್ ಹೋಟೆಲ್. ಅಂದಹಾಗೆ ನಮಗೆ ಈ ಹೋಟೆಲ್ನಲ್ಲಿ ಚೆಕ್ ಇನ್ ಇದ್ದಿದ್ದು ಮಧ್ಯಾಹ್ನ 2 ಗಂಟೆಗೆ. ಬಟ್ ಇವರಿಂದ ನಮಗೆ 11 ಗಂಟೆಗೆ ಮೆಸೇಜ್ ಬಂದಿತ್ತು, ಹೋಟೆಲ್ ರೆಡಿ ಇದೆ, ನೀವು ಬರಬಹುದು ಅಂತ. ಬಟ್ ನಾವು ಹೋಗಬೇಕಾದ್ರೆ ಲೇಟ್ ಆಗಿತ್ತು. ನಾವು ಆಲ್ಮೋಸ್ಟ್ ಒಂದು 2 ಗಂಟೆಯ ನಂತರನೇ ಅಲ್ಲಿಗೆ ಹೋಗಿ ಚೆಕ್ ಇನ್ ಆದ್ವಿ. ಬಟ್ ಚೆಕ್ ಇನ್ ಆಗುವಂಥ ಸಂದರ್ಭದಲ್ಲಿ ಬಂದ ತಕ್ಷಣ ನಮಗೆ ಅವರು ವೆಲ್ಕಮ್ ಮಾಡ್ತಾರೆ. ಈ ಸಮುದ್ರದ ಪಕ್ಕದಲ್ಲಿ ಚಿಪ್ ಇರುತ್ತಲ್ವಾ, ಆ ಚಿಪ್ಪಿನ ಹಾರ ಮಾಡಿ ನಮಗೆ ಆ ಹಾರನ ನಮಗೆ ಹಾಕಿ ವೆಲ್ಕಮ್ ಮಾಡ್ತಾರೆ. ಬಟ್ ನಾವು ರೀಸೆಂಟಾಗಿ ವ್ಲಾಗ್ ಶುರು ಮಾಡಿರೋದ್ರಿಂದ ನಾವು ಕೆಲವೊಂದು ಮೊಮೆಂಟ್ನ ಕ್ಯಾಪ್ಚರ್ ಮಾಡೋದಕ್ಕೆ ಮರ್ತೋಗಿದ್ವಿ. ಹಾಗಾಗಿ ಈ ಮೊಮೆಂಟ್ನು ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಮರ್ತೋಗಿದ್ವಿ. ಹಾಗಾಗಿ ಅದು ವಿಡಿಯೋ ಮಾಡಿಲ್ಲ. ಹೋದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ವೆಲ್ಕಮ್ ಡ್ರಿಂಕಲ್ಲಿ ಏನಿತ್ತು ಅಂತಂದರೆ, ಒಂದು ಬಿಯರ್ ಇತ್ತು. ಗೋವಾ ಅಂದಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಡ್ರಿಂಕ್ಸ್ಗೆ. ಹಾಗಾಗಿ ಒಂದು ಬಿಯರ್ ಇತ್ತು, ಇನ್ನೊಂದು ಕೋಕಮ್ ಜ್ಯೂಸ್ ಇತ್ತು. ನಾವಿಬ್ಬರು ಕೋಕಮ್ ಜ್ಯೂಸ್ ಕುಡಿದ್ವಿ. ಸ್ಟೋರಿ ಬೈ ITC ಶಾಂತಿ ಮೊರಾದಾ ಅನ್ನುವಂಥದ್ದು 1897ರಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿತ್ತು. ಅಂದರೆ ಈ ಜಾಗದಲ್ಲಿ ಬೇರೆನೇ ಒಂದು ಮನೆ ಥರ ಇತ್ತು. ಅದರ ಹೆಸರು ಇದ್ದಿದ್ದು ಕಾಸಾ ಡಿ ಮೊರಾದಾ ಅಂತ. ಅಂದರೆ ಅದರ ಅರ್ಥ ಹೋಮ್ ಆಫ್ ಹ್ಯಾಪಿನೆಸ್ ಅಂತ. ಆ ನಂತರದಲ್ಲಿ ಇಂಡಿಯನ್ ಒಬ್ಬರು ಈ ಲ್ಯಾಂಡ್ನ ಪರ್ಚೇಸ್ ಮಾಡಿ ಅದರಲ್ಲಿ ಈ ಹೋಟೆಲ್ನ ಬಿಲ್ಡ್ ಮಾಡ್ತಾರೆ. ಸುಮಾರು 7 ವರ್ಷ ತಗೋತಾರೆ ಈ ಹೋಟೆಲ್ನ ಅವರು ಬಿಲ್ಡ್ ಮಾಡೋದಕ್ಕೆ. ಈ ಹೋಟೆಲ್ನಲ್ಲಿ ಸುಮಾರು 20 ರೂಮ್ಗಳಿವೆ. ಪ್ರತಿಯೊಂದು ರೂಮ್ಗೂ ಕೂಡ ಡಿಫ್ರೆಂಟ್ ಆದಂತಹ ಪ್ರೈಸ್ ಇರುತ್ತೆ. ಪ್ರತಿ ರೂಮ್ಗೂ ಕೂಡ ಸ್ವಿಮ್ಮಿಂಗ್ ಪೂಲ್ ವ್ಯೂ ಇರುತ್ತೆ. ನಾವು ನಮ್ಮ ರೂಮಿಂದ ಬಾಲ್ಕನಿ ಹೋಗಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ನಮಗೆ ಕಾಣಿಸುತ್ತೆ. ಇನ್ನು ಈ ಹೋಟೆಲ್ನ ಸ್ಪೆಷಾಲಿಟಿ ಏನಂತ ಅಂದರೆ, ಈ 20 ರೂಮ್ ಏನಿದೆ, ಈ ಪ್ರತಿ ರೂಮ್ಗೂ ಕೂಡ ಒಂದೊಂದು ಹೆಸರನ್ನು ಇಡಲಾಗಿದೆ. ಆ ಹೆಸರಿನ ವಿಶೇಷತೆ ಏನು ಅಂತ ಅಂದರೆ, ಭಾರತದಲ್ಲಿ ಹರಿಯುವಂಥ ನದಿಗಳ ಹೆಸರನ್ನು ಅಲ್ಲಿ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಕಾವೇರಿ, ಗಂಗಾ, ಯಮುನಾ, ಆ ಥರ. ನಾವು ಸ್ಟೇ ಆಗಿದ್ದಂತಹ, ನಾವಿದ್ದಂತಹ ರೂಮ್ನ ಹೆಸರು ಯಮುನಾ. ಸೊ ಫಸ್ಟ್ ನಾವು ರೂಮ್ನ ಒಳಗೆ ಹೋದ ತಕ್ಷಣ ನಮಗೆ ಸರ್ಪ್ರೈಸ್ ಆಗಿ ಒಂದು ಅರೇಂಜ್ಮೆಂಟ್ ಮಾಡಿದ್ರು. ಅದು ಆ್ಯನಿವರ್ಸರಿ ಆಗಿರೋದ್ರಿಂದ ಅವರು ಬೆಡ್ ಮೇಲೆ ಟವೆಲ್ ಆರ್ಟ್ ಮಾಡಿಬಿಟ್ಟು ನಮಗೆ ವಿಶ್ ಮಾಡಿ ಅಲ್ಲಿ ಅವರು ಆರ್ಟ್ ಮಾಡಿದರು. ಸೊ ಹೋದ ತಕ್ಷಣ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಮಳೆ ಬೇರೆ ಬರ್ತಾ ಇತ್ತು. ಆ್ಯಕ್ಚುಲಿ ವೆದರ್ ತುಂಬಾ ಚೆನ್ನಾಗಿತ್ತು. ಮಳೆ ಇದ್ರೂ ಕೂಡ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಇನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಜಕೂಝಿ ಕೂಡ ಇತ್ತು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾವು ಮಾಡಿರೋಂಥದ್ದು. ಅದೇ ರೀತಿ ನಾನು ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಕಲ್ತಿದ್ದು ಇಲ್ಲೇ. ಆ್ಯಕ್ಚುಲಿ ನಾನು ಕಲ್ತಿರೋ ಸ್ವಿಮ್ಮಿಂಗಲ್ಲಿ ಜೀವ ಉಳಿಯೋದು ಕಷ್ಟ. ಅದೇನು ನಾನು ಕಲಿಬೇಕಷ್ಟೆ.
ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಲ್ಮೋಸ್ಟ್ ನಾವು 1.5-2 ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ನಂತರದಲ್ಲಿ ನಾವು ನಮ್ಮ ಲಂಚ್ ಆಗಿರಲಿಲ್ಲ, ಯಾಕಂದರೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟೇ ಆಲ್ಮೋಸ್ಟ್ ಒಂದು 12 ಗಂಟೆಗೆ ಆಗಿದ್ದಿದ್ದು. ಹಾಗಾಗಿ ನಾವು ಲಂಚ್ ಮಾಡಿರಲಿಲ್ಲ. ಮತ್ತು ನಾವು ಲಂಚ್ ಆರ್ಡರ್ ಮಾಡೋಣ ಅಂತ ಸಂಜೆ ಒಂದು 5:30-6 ಗಂಟೆಗೆ ನಾವು ಆರ್ಡರ್ ಮಾಡಿದ್ವಿ. ಸೊ ಬಿರಿಯಾನಿ, ಅದೇ ರೀತಿ ಲೆಮನ್ ಕೊರಿಯಾಂಡರ್ ಸೂಪ್ ಆರ್ಡರ್ ಮಾಡಿದ್ವಿ. ಸೊ ಇದರ ಪ್ರೈಸ್ ಏನು ಅನ್ನೋದನ್ನು ನಾನು ಕೊನೆಗೆ ಹೇಳ್ತೀನಿ. ಊಟದ ನಂತರದಲ್ಲಿ ನಾವಿದ್ದಂಥ ಸ್ಟೇ ಹೆಂಗಿದೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೊರಟ್ವಿ. ಅಲ್ಲೇ ಇಂಡೋರಲ್ಲೇ ಸ್ನೂಕರ್ ಕೂಡ ಇತ್ತು, ಅದನ್ನು ಕೂಡ ಟ್ರೈ ಮಾಡಿದ್ವಿ. ಫಸ್ಟ್ ಟೈಮ್ ಆಟ ಆಡಿದ್ದು, ಸೊ ಇವರೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದವರಂಗೆ ಆಟ ಆಡಿದ್ರು. ಬಟ್ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಫಸ್ಟ್ ಟೈಮ್ ನಾನು ಆ ಸ್ಟಿಕ್ಕನ್ನೇ ಟಚ್ ಮಾಡಿರೋದ್ರಿಂದ ನನಗೆ ಆ ಗೇಮ್ ಆಡೋಕ್ಕೆ ಬಂದಿಲ್ಲ. ಇವಾಗ ನಿಮಗೇನಾದರೂ ಊಟ ಬೇಕು ಅಂತಾದರೆ ನಿಮ್ಮ ರೂಮ್ಗೂ ಕೂಡ ತರಿಸ್ಕೋಬೋದು. 24/7 ಅಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು. ರಾತ್ರಿ 2 ಗಂಟೆಗೆ ಕಾಲ್ ಮಾಡಿ ಆರ್ಡರ್ ಮಾಡಿದ್ರು ನೀವು ಏನು ಕೇಳಿದ್ರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಅವ್ರ ಮೆನುವಲ್ಲಿರುವಂಥ ಐಟಮ್ಸ್ ಮಾತ್ರ ಅಲ್ಲ, ಏನು ಕೇಳಿದ್ರು ಪ್ರಿಪೇರ್ ಮಾಡಿಕೊಡ್ತಾರೆ. ಅದೇ ರೀತಿ ಅಲ್ಲೇ ಅವ್ರದ್ದೊಂದು ಹೋಟೆಲ್ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ನೀವು ನಿಮ್ಗೆ ಬೇಕಾಗಿರುವಂತಹ ಐಟಮ್ಸ್ನ ಆರ್ಡರ್ ಮಾಡಿಕೊಂಡು ಅಲ್ಲೂ ಕೂಡ ತಿನ್ನಬಹುದು. ಸೊ ಹೋಟೆಲ್ ಹೀಗಿದೆ. ಇನ್ನು ನೈಟಲ್ಲಿ ಈ ಹೋಟೆಲ್ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನೀವು ಈಗ ನೋಡಬಹುದು. ಇನ್ನು ಈ ಹೋಟೆಲಲ್ಲಿ ಸ್ಪಾ ಕೂಡ ಇದೆ, ಸ್ಪಾ ಕೂಡ ಮಾಡಿಸ್ಕೋಬಹುದು. ಅದೇ ರೀತಿ ಗಾರ್ಡನ್ ಇದೆ, ಆ ಗಾರ್ಡನ್ ಹತ್ರನೂ ಹೋಗಿ ವಾಕ್ ಮಾಡಬಹುದು. ತುಂಬ ದೊಡ್ಡದಾಗಿದೆ ಗಾರ್ಡನ್. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗಿದ್ದರಿಂದ ಆ್ಯನಿವರ್ಸರಿನ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೈಟ್ ಡಿನ್ನರ್ಗೆ ನಾವು ಅಲ್ಲಿರುವಂಥ ಹೋಟೆಲ್ಗೆ ಹೋಗಿ ಅಲ್ಲಿ ನಮ್ಮ ಡಿನ್ನರ್ನ ನಾವು ಮಾಡಿದ್ವಿ. ಆ ನಂತರದಲ್ಲಿ ಹೋಟೆಲ್ ಅವರೇ ನಮಗೆ ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ
ಕೇಕ್ ಕಳಿಸಿದ್ರು, ಹಾಗಾಗಿ ಕೇಕ್ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ಈ ಹೋಟೆಲ್ನ ಸ್ಟೇಯಲ್ಲಿ ಕಾಂಪ್ಲಿಮೆಂಟ್ ಆಗಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಬ್ರೇಕ್ಫಾಸ್ಟಿಗಂತೂ ಸಿಕ್ಕಾಪಟ್ಟೆ ಐಟಮ್ಗಳಿದ್ವು. ಅಷ್ಟೊಂದು ತಿನ್ನೋದಕ್ಕಂತೂ ಸಾಧ್ಯನೇ ಇಲ್ಲ. ನಮಗೇನು ಬೇಕೋ ಅದನ್ನು ನಾವು ಆರ್ಡರ್ ಮಾಡಿಕೊಂಡು ತಿನ್ಕೊಂಡ್ವಿ. ಫ್ರೂಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಕಾಫಿ, ಟೀ, ಸೌತ್ ಇಂಡಿಯನ್ ಡಿಶಸ್ ಇರ್ಬೋದು, ನಾರ್ತ್ ಇಂಡಿಯನ್ ಇರ್ಬೋದು, ಏನು ಬೇಕಾದರೂ ನೀವಲ್ಲಿ ಕೇಳ್ಕೋಬಹುದು, ಅವ್ರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಒಂದು ರೌಂಡ್ ಅಲ್ಲೇ ಹೋಟೆಲ್ನ ಸುತ್ತಮುತ್ತ ಸುತ್ತಾಡಿಕೊಂಡು ನಂತರ ನಾವು ಅಲ್ಲಿಂದ ಹೊರಟ್ವಿ. ಸೊ ಚೆಕ್ಔಟ್ ಆಗುವಂಥ ಟೈಮಲ್ಲೇ ನಾವೇನು ಪೇ ಮಾಡೋದಕ್ಕೆ ಇರುತ್ತೆ ಅದೆಲ್ಲನ್ನ ಕೂಡ ನಾವು ಅಲ್ಲಿ ಪೇ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದರೂ ಮುಂಚಿನ ದಿವಸ ಫುಡ್ ಏನಾದರೂ ತಿಂದಿದ್ರೆ ಆ ಟೈಮಲ್ಲಿ ನಿಮಗೆ ಪೇ ಮಾಡೋದಕ್ಕಿರಲ್ಲ. ಕೊನೆಗೆ ನೀವು ಚೆಕ್ಔಟ್ ಆಗುವಂಥ ಟೈಮಲ್ಲಿ ನೀವು ಪೇ ಮಾಡೋದಕ್ಕೆ ಇರುತ್ತೆ. ಸೊ ನಾನು ನಿಮಗೆ ಹೇಳಿದ್ದೆ ಇಲ್ಲಿನ ಫುಡ್, ಅಲ್ಲಿನ ರೇಟ್ ಹೆಂಗಿರುತ್ತೆ ಅನ್ನೋದು. ಸೊ ನಾವು ಬಿರಿಯಾನಿ, ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಒಂದು ವೆಜ್ ಬಿರಿಯಾನಿಗೆ ಇಲ್ಲಿ 650 ರೂಪೀಸ್. ಹಾಗೆ ಲೆಮನ್ ಕೊರಿಯಾಂಡರ್ ಸೂಪ್ ಏನಿತ್ತು ಅದಕ್ಕೆ 450 ರೂಪೀಸ್ ಇತ್ತು. ಅಂದಾಗೆ ಲಾಸ್ಟ್ ನೈಟ್ ಡಿನ್ನರಲ್ಲೂ ಕೂಡ ನಾವು ಕೆಲವೊಂದು ಐಟಮ್ನ ಆರ್ಡರ್ ಮಾಡಿದ್ವಿ. ಸೊ ನಮಗೆ ಫುಡ್ಗೆ ಆಲ್ಮೋಸ್ಟ್ ಒಂದು 4000 ರೂಪಾಯಿ ಆಗಿತ್ತು. ಹೋಟೆಲ್ನ ಬುಕ್ಕಿಂಗ್ ಏನಪ್ಪ ಅಂತಂದರೆ, ಈ ರೂಮ್ಗೆ ಎಷ್ಟಾಯಿತು ಅನ್ನೋದು ಅಂತಂದರೆ, ನಾರ್ಮಲ್ ಟೈಮಲ್ಲಿ ನಿಮಗೆ ಈ ಒಂದು ರೂಮ್ಗೆ 12,000 12,500 ಇರುತ್ತೆ. ಜೊತೆಗೆ GST ಪ್ಲಸ್ GST ಕೂಡ ಆ್ಯಡ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೊಂದು 13,000 13,500 ಆಗುತ್ತೆ. ಬಟ್ ನಾವು ಹೋಗೋಂಥ ಟೈಮಲ್ಲಿ ಕೆಲವೊಂದು ಆಫರ್ಗಳಿದ್ವು, ಜೊತೆಗೆ ಕೆಲವೊಂದು ಕಾರ್ಡಲ್ಲಿ ಆಫರ್ಗಳಿರುತ್ತೆ. ಹಾಗಾಗಿ ಆ ಆಫರಿಂದಾಗಿ ನಮಗೆ ಈ ರೂಮ್ ಸಿಕ್ಕಿದ್ದು 6,500 ರೂಪಾಯಿಗೆ ಪ್ಲಸ್ GST. ಹಾಗಾಗಿ ನಮಗೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು. ಸೊ ನೀವು ಕೂಡ ಬುಕ್ಕಿಂಗ್ ಮಾಡುವಂಥ ಟೈಮಲ್ಲಿ ಏನಾದರೂ ಆಫರ್ಸ್ ಇರುತ್ತಾ ಅನ್ನೋದನ್ನು ನೋಡಿ, ಆ ಆಫರ್ಸ್ ಇದ್ದಾಗ ಬುಕ್ ಮಾಡಿ ಹೋದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇನ್ನೊಂದು ಮೇನ್ ರೀಸನ್ ನಮಗೆ ಕಡಿಮೆಗೆ ಈ ರೂಮ್ ಸಿಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಆಫ್ ಸೀಸನ್ ಆಗಿತ್ತು. ಅಂದರೆ ನಾವು ಹೋಗಿದ್ದಿದ್ದು ಜುಲೈಯಲ್ಲಿ. ಇನ್ ಕೇಸ್ ನೀವೇನಾದರೂ ಡಿಸೆಂಬರ್ ಅಥವಾ ಏಪ್ರಿಲ್ ಮೇಯಲ್ಲಿ ಹೋಗ್ತೀರಂತಾದರೆ ಈ ರೂಮ್ನ ಪ್ರೈಸ್ 15,000 ದಾಟಬಹುದು. ಸೊ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನಾವು ಹೋಗುವಂಥ ಟೈಮ್ ಕೂಡ ಇದಕ್ಕೆ ಮೇನ್ ರೀಸನ್ ಆಗುತ್ತೆ, ಪ್ರೈಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದಹಾಗೆ ಇದಾಗಿತ್ತು ನಾವು ಸ್ಟೇ ಆಗಿದ್ದಂತಹ 5 ಸ್ಟಾರ್ ಹೋಟೆಲ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.